ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಾರ್ಜ ಕನ್ನಡಿಗ. ನಿನ್ನೆ ಒಂದು 204 ಕಿಲೋಮೀಟ್ರ್ ಓಡಿಸಿರೋದು ಅಷ್ಟೇ. ಗಾಡಿ ಕಿಲೋಮೀಟ್ರ್ಸ್ ಬಂದುಬಿಟ್ಟು ಇವತ್ತು 30,832. ನಿನ್ನೆ ಅರ್ನಿಂಗ್ಸ್ ಬಂದುಬಿಟ್ಟಪ್ಪ ಎಷ್ಟಪ್ಪ ಆಗಿತ್ತಂದರೆ 2,300 ಚಿಲ್ಲರೆ ಆಗಿತ್ತು ಅಷ್ಟೇ. ಇವಾಗ ಸ್ಲಾಟ್ ಬುಕ್ ಮಾಡ್ಕೊಳ್ಳೋಣ ಫಸ್ಟು. 7ರಿಂದ 8 ಇನ್ನೂ 1-2 ನಿಮಿಷ ಐತೆ ಲಾಗಿನ್ ಆಗೋಕ್ಕೆ. ಪೆಟ್ರೋಲು ನಿನ್ನೆದು ಇನ್ನೂ ಫುಲ್ ಟ್ಯಾಂಕ್ ಹಾಕಿಸ್ಬೇಕು. ಎಷ್ಟಾಗಿತ್ತೋ ಗೊತ್ತಿಲ್ಲ ನಿನ್ನೆ. ಇವತ್ತಂತರೂ ಗಾಡಿ ಕಿಲೋಮೀಟ್ರ್ಸ್ ಬಂದುಬಿಟ್ಟು ಎಷ್ಟಾಗುತ್ತೆ ನೋಡೋಣ. ಇವತ್ತು ಯಾವಾರಪ್ಪ ಅಂದರೆ ಡೇಟ್ ಬಂದುಬಿಟ್ಟು 5 ನಾರ್ಮಲ್ ಸರ್ಜು 7 ಗಂಟೆವರೆಗೆ ಮಾತ್ರ 45 ಇರೋದು. ಇವತ್ತು ಬೆಳಗ್ಗೆ 5 ಗಂಟೆಗೆ ಹೇಳೋಕ್ಕೆ ಆಗಲಿಲ್ಲ, ಅದಕ್ಕೆ 6:45 ಗಂಟೆಗೆ ಡ್ಯೂಟಿ ಲಾಗಿನ್ ಆಗ್ತಾಯಿದ್ದೀನಿ. 7:15 ಗಂಟೆಗೆ ಡ್ಯೂಟಿ ಲಾಗಿನ್ ಆಗಿಬಿಡೋಣ ಫಸ್ಟು. ಟೈಮಿಂಗ್ಸ್ ಅಂತೂ ಆಯಿತು. ಮತ್ತು ಹೊಸಬ್ರು ಬರೋರಿದ್ರೆ ಇನ್ಸ್ಟಾಗ್ರಾಮ್ನ DM ಮಾಡಿರಿ. ತುಂಬ ಜನ ಕೇಳ್ತಾರೆ ನೀವು ಯಾವ ಝೋನ್ ಮಾಡೋದು ಅಂತ. ನ್ಯೂ BL ರೋಡ್, RT ನಗರ್, ಸಂಜಯ್ ನಗರ್, ಸಹಕಾರ ನಗರ, ಇಷ್ಟೇ ಝೋನ್ ನಮ್ಮದು. ಹಿಂಗೆ ಅನ್ನೋಕೋಬಿಡಿ. ಟೋಟಲ್ ಒಂದು 10-15 ಕಿಲೋಮೀಟ್ರ್ ಆಗುತ್ತೆ. ಸರೌಂಡಿಂಗು ಜಾಸ್ತಿನೇ ಆಗುತ್ತೆ. ನೋಡೋಣ. ಮತ್ತೆ ನಿಮಗೆ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತಾನೆ. ಲಾಗಿನ್ ಹತ್ರ ಆಗಿದ್ದೀನಿ. ಎಲ್ಲೆಲ್ಲಿ ಓಡಾಡಿಸ್ತಾನೋ ಹೆಂಗೆ ಓಡಾಡಿಸ್ತಾನೋ ಗೊತ್ತಿಲ್ಲ. ಜೈ ಆಂಜನೇಯ. ಜೈ ಆಂಜನೇಯ. ಮೊದಲನೇ ಆರ್ಡ್ರು ಎಲ್ಲಪ್ಪ ಬಿದ್ದೈತಪ್ಪ ಅಂದರೆ ಇದ್ಯಾವುದು ಸಮನ್ವಯ ಹೋಮ್ ಫುಡ್ಸ್ ಅಂತೆ, ತಿಂಡ್ಲು ಹತ್ರ. ಅದು ಹೆಸರು ಸಾರಿ ಇಂಗ್ಲೀಷ್ ಸರಿಯಾಗಿ ಮಾತಾಡೋಕ್ಕೆ ಬರೋಲ್ಲ, ಹೇಳೋಕ್ಕೆ ಬರೋಲ್ಲ. ಇಂಗ್ಲೀಷ್ ಮಾತಾಡ್ಬೋದು ಹೇಳ್ಕೊಟ್ರೆ, ಅದು ರಿಟರ್ನ್ ಇದನ್ನೇ ಹೇಳೋಕ್ಕಾಗಲ್ವಲ್ಲ ಓದ್ಬಿಟ್ಟು. ಅದಕ್ಕೆ ನಾವು ಚೂರು ಅನ್ಪಡೋದು ಇಂಗ್ಲೀಷ್ದಾಗ. ಕನ್ನಡದಾಗ ಓದಿ ಬಿಟ್ರೆ ಗೊತ್ತಾಗುತ್ತೆ. ನಮ್ಮ ಟೈಟಲು ತಮ್ನೇಲ್ನಾಗ ನೋಡಿಬಿಟ್ಟು ಆವಾಗ ಕಮೆಂಟ್ ಹಾಕ್ತೀರಿ, ತಮ್ನೇಲ್ ಚೇಂಜ್ ಮಾಡ್ಕೊಡ್ರಿ ಇದನ್ನಾಗಿದೆ ಅಂತ. ತುಂಬ ಥ್ಯಾಂಕ್ಸ್. ಆ ಥರ ತಿದ್ದಿ ಬುದ್ಧಿ ಸ್ವಲ್ಪ ಹೇಳ್ತು ಬರ್ರಿ. ಏನ್ರಿ ಮಿಸ್ಟೇಕ್ ಆಗತ್ತಿದ್ದು ಮೊದಲನೇ ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ. ಡ್ರಾಪ್ ಎಲ್ಲಪ್ಪ ಐತಂದ್ರೆ ಎಲ್ಲಿ ದೇವಿನಗರ ಹತ್ರ, ನಮ್ಮ ರೈಲ್ವೆ ಸ್ಟೇಷನ್ ಹತ್ರ. ಇಲ್ಲಿಂದ ಈಗ ಅಲ್ಲಿಗೆ ಹೋಗ್ಬೇಕು. ಮತ್ತೆ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕಲ್ಲ. ಆರ್ಡ್ರ್ ಬಿದ್ದೈತೆ ಅಂದರೆ ಇಲ್ಲಿಂದ 3-4 ಕಿಲೋಮೀಟ್ರ್ ಹೋಗ್ಬೇಕು. ಮತ್ತೆ ಇದು B ಬ್ಲಾಕು. ನಮ್ಮ ಬಿಜಾಪುರನ ಏನಂತ ಲೈನ್ ಹಾಕೊಂಡು ನಮ್ಮ ಬಿಜಾಪುರನ ನೋಡ್ರಿ ಏನು ಲೈನ್ ಅಂತ ಹಾಕ್ಯಾನು. ತಿಳಿಯದೇ ಹೋಗಿರಬಹುದು ಆ ನಿನ್ನ ಮೋಸದ ಮರ್ಮ. ಸ್ವಲ್ಪ ವೇಟ್ ಮಾಡು ಚಿನ್ನ. ಆನ್ ದ ವೇ ಇದೇ ನಿನ್ನ ಕರ್ಮ. ಏನು ಸಖತ್ತಲ್ಲ ಲೈನ್ ಹಾಕ್ಬಿಟ್ಟಾನೆ. ಕಿಂಗ್ ಜೈ ಶಿವಾಜಿ ಜೈ ಮೇಕರ್. ಸರಿಯಾಗಿ ಹಾಕಿದೆ ಅಣ್ಣ ಲೈನ್ಸು. ಅಣ್ಣ ಬಂದು ಅವನು ಲೆಫ್ಟಿಗೆ ಹೋದ್ರೆ ನಾವು ರೈಟಿಗೆ ಹೋಗ್ಬೇಕಲ್ಲ. 2ನೇ ಆರ್ಡ್ರ್ ಬಿದ್ದಿರೋ ಸ್ನೇಹಿತರೆ. ಫಸ್ಟ್ನೇ ಡ್ರಾಪ್ ಕೊಟ್ಟೆ. ಟಿಪ್ಸ್ ಎಲ್ಲ ಸೇರಿ 100 ರೂಪಾಯಿ. ಇದು 100 ರೂಪಾಯಿ ಆಗಿಬಿಟ್ಟೈತಿ. ರಿಟರ್ನ್ ಅಮೌಂಟ್ ಲಾಂಗ್ ಕೊಟ್ಬಿಟ್ಟವನೆ RK ಹೆಗಡೆ ನಗರಕ್ಕೆ. ಇವಾಗ ಅಲ್ಲಿಗೆ ಹೋಗ್ಬೇಕು. ಪಿಕಪ್ ಮಾಡ್ಕೊಂಡು ಡ್ರಾಪ್. ಸಂಜಯ್ ನಗರ ಪಿಕಪ್ ಇರೋದು ಕಿಚನ್ಸು. ಅದ್ಯಾವುದೋ ಅಮಾಸು ಬರ್ಗರ್ಸ್ ಅಂತೆ. ಉಡುಪಿ ಗಾರ್ಡನ್ ಬ್ಯಾಕ್ ಸೈಡಲ್ಲಿ ಬರುತ್ತೆ, ಒಳಗಡೆ ಸೈಡು. ಬರ್ರಿ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಣ. ಎಲ್ಲ ಕಸ್ಟಮರ್ಸು ಹೇಳೋದೊಂದೇ, ಬೇಬಿ ಇದೆ, ಮಗು ಇದೆ, ಅದು ಇದೆ, ಇದು ಇದೆ ಅಂದ್ಕೊಂಡು. ಒಬ್ಬರು ಬರಲ್ಲ. ಗಂಡು ಮಕ್ಕಳಂದರೆ ಸರ್ ಕಾಲು ಇದೆ ಸರ್, ಅದಿದೆ ಸರ್. ಹೆಣ್ಮಕ್ಳಂದರೆ ಇದು. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. 3 ಫ್ಲೋರು. ಇದರಲ್ಲಿ ಯಾವ್ದು ಮನೆ ಮೇಡಮ್? ಇದು ಲಾಕ್ ಆಗಿದೆ. 3rd ಫ್ಲೋರ್ ಇದೆ ಅನಿಸುತ್ತೆ. ಅಯ್ಯಪ್ಪ. 254 ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ. ನೋಡಿ ಮೇಲ್ಗಡೆ ಬಂದ್ರು ಡೋರ್ ತೆಗಿಲ್ಲ. ಇನ್ನೇನಂತ ಹೇಳೋಣ. ಸಿಗ್ತೀನಿ. ಆಗಿದೆಯಾ ನೋಡಿ. 3rd ಫ್ಲೋರ್ ತೋರಿಸ್ತು. ಏನೋ ಬರೋಕ್ಕೆ ಹೇಳ್ತಾರೆ. ಡೋರ್ ಮಾತ್ರ ಇಟ್ಟು ತೆಗಿಯೋದು. ಏನು ನಾವೇನು ಒಳಗಡೆ ನುಗ್ಗಿಬಿಡ್ತೀವಿ ಡೆಲಿವರಿ ಬಾಯ್ಸು. ಏನು ಡೋರ್ದು ಪೂರ್ತಿ ತೆಗೆದುಬಿಟ್ಟು ಪೇಮೆಂಟ್ ಮಾಡಿ ಹೋಗ್ಬೇಕಲ್ವ. ಅದಕ್ಕೂ ಡೋರ್ ಚೂರು ತೆಗಿತವ್ರೆ. ಎಂಥ ಹೆಣ್ಮಕ್ಳಪ್ಪ, ತಲೆ ಕೆಟ್ಟೋಗ್ಬಿಡುತ್ತೆ. ಮಾತಾಡಬಾರ್ದು. ಅವ್ರೇನು ಮಾಡ್ತಾರೆ, ಈ ಸಿಚುವೇಶನ್ ತುಂಬ ಡೆಲಿವರಿ ಬಾಯ್ಸ್ ಆಗಿಬಿಡುತ್ತೆ. ಮನೆ ಹತ್ರ ಬರ್ತಾರೆ, ಚೂರು ಡೋರ್ ತೆಗಿಯೋದು. ಅದೇನದು ಪೇಮೆಂಟು ಮಾಡೋಕ್ಕಾಗಲ್ವಾ ಸರಿಯಾಗಿ. ಫುಡ್ ತೊಗೋತಾರೆ ಇಷ್ಟ, ಅದು ಫುಡ್ ಎಷ್ಟು ಹೋಗುತ್ತೆ ಅಷ್ಟೇ. ಇವಾಗ ಕಂಪ್ಲೀಟ್ ಆಯ್ತು ನೋಡಿ. ಡ್ರಾಪು ಕೊಟ್ಬಿಡೋಣ. ಎಷ್ಟು ರೂಪಾಯಿ ಕೊಟ್ಟಿದ್ದೆ ಅಂದರೆ ಯಪ್ಪ ಏನಪ್ಪ ಸ್ಲಿಡ್ ಆಗ್ತೈತೆ. 110 ರೂಪಾಯಿ. 34 ರೂಪಾಯಿ ರಿಟರ್ನ್ ಇದೆ ಇನ್ನೂ. ಸ್ನೇಹಿತರೆ ಇವಾಗ ಟೈಮಿಂಗ್ಸ್ ಒಂದು 12 ಗಂಟೆ ಆಗಿರೋದು. 9ರಿಂದ 12 ಗಂಟೆವರೆಗೆ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಸರ್ಜ್ ಇರಲಿಲ್ವಲ್ಲ. 10 ಗಂಟೆವರೆಗೆ ಮಾತ್ರ ಸರ್ಜ್ ಇತ್ತು. ಬೆಳಗ್ಗೆಯಿಂದ ಮಾಡಿರೋದು ಎಷ್ಟು ಅವರ್ ಅಂದರೆ 2 ಅವರ್ 19 ನಿಮಿಷ ಮಾಡಿರೋದು. 374 ರೂಪಾಯಿ ಆಗಿರೋದು. ಇವಾಗ 12 ಗಂಟೆಗೆ ಮತ್ತೆ ಲಾಗಿನ್ ಆಗಿದ್ದೀನಿ. ಪೀಕ್ ಅವರ್ಸ್ ಮೇನಾಗಿ ಲಾಗಿನ್ ಆಗಿರಬೇಕಲ್ಲ, ಅದಕ್ಕೆ. ನೋಡೋಣ. ಇವಾಗ ಇದು ಆರ್ಡ್ರ್ ಆಗಿರೋದು ಅಷ್ಟೇ. ಇವಾಗ ಎಲ್ಲಿ ಕೊಡ್ತಾನೆ ಗೊತ್ತಿಲ್ಲ. ಮಧ್ಯಾಹ್ನ ಹೊತ್ತಿನಲ್ಲಿ ಸರ್ಜು ಎಷ್ಟಪ್ಪ ಇದೆ ಅಂದರೆ ಮ್ಯಾಕ್ಸು 45% ಮ್ಯಾಕ್ಸ್ ಬೋನಸ್ ಇರೋದು.
ಪರ್ಸೆಂಟೇಜ್ ಕೊಟ್ಬಿಟ್ಟವನೆ. ಏನು ಮಾಡೋಕ್ಕಾಗಲ್ಲ, ಯಾವ್ದು ಕೊಡ್ತಾನೆ ಅದು ಹೊಡೆಯೋದು ಅಷ್ಟೇ ಅಲ್ವಾ. ನೋಡೋಣ ಬರ್ರಿ, ನಿಮ್ಗೆ ಹಂಗೆ ಸಿಗ್ತೀನಿ ಮತ್ತೆ ಆಮೇಲೆ. ಸ್ನೇಹಿತರೆ, ದೊಡ್ಡ ಬೊಮ್ಮಸಂದ್ರದಿಂದ ದೇವಿನಗರ ದಾಟ್ಕೊಂಡು ಸಂಜಯನಗರ ಹತ್ತತ್ರ 80 ಫೀಟ್ ರೋಡ್ ಹತ್ತತ್ರ ಬಂದಿದ್ದೀನಿ. ಇನ್ನೂ ಆರ್ಡ್ರ್ ಕೊಟ್ಟಿಲ್ಲ. 22 ನಿಮಿಷ ಆಯ್ತು ಇಲ್ಲೇ. 12 ಗಂಟೆ ಮೇಲೆ ಒಂದು ಆರ್ಡರ್ ಕೊಟ್ಟಿಲ್ಲ. ಇವತ್ತು ಯಾರು ಗೊತ್ತು ಈ ಥರ ಮಾಡ್ತಾವೆ ಅಂತ. ಬೆಳಗ್ಗೆನೂ ಹಾಗೆ ಮಾಡ್ದೆ. ಇವಾಗ ನೋಡಿದ್ರೆ ಇವಾಗ ಹಿಂಗೆ ಸುಮ್ಮನೆ ಕಂಟಿನ್ಯೂ ಡ್ಯೂಟಿ ಮಾಡಬೇಕು. ಮಾಡಿದ್ರೆ ಈ ಥರ ಆಫ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಮಾಡಿದ್ರೆ ಈ ಥರ ಒರೆಸ್ತಾ ನೋಡಿ ಹೊಟ್ಟೆನೇ. 12 ಗಂಟೆ ಮೇಲೆ ಒಂದಾದ್ರೂ ಕೊಡಬೇಕಲ್ವ. ನೋಡೋಣ ಸಂಜೆ 80 ಫೀಟ್ ರೋಡಲ್ಲಿ ಯಾರಾದರೂ ಇದ್ದಾರೆ ಅಂತ, ಅವ್ರಿಗೆ ಹೆಂಗೆ ಕೊಡ್ತಾವೆ ಅಂತ ಗೊತ್ತಿಲ್ಲ. ಇನ್ನೂ ಇಲ್ಲಿ ಬ್ಯಾಕ್ ಸೈಡಲ್ಲಿ ಇದನ್ನಲ್ಲ, ಅದಕ್ಕೆ 80 ಫೀಟ್ ರೋಡಲ್ಲಿ ಒಂದು 3-4 ಜನ ಇದ್ದಾರೆ ಅಷ್ಟೇ ಹುಡುಗರು, ಮತ್ತು ಯಾರೂ ಇಲ್ಲ. ನೋಡಿದ್ರೆ ಆರ್ಡ್ರಸ್ಸೇ ಕೊಡ್ತಾಯಿಲ್ಲ. ಓಯಪ್ಪ ಹಿಡಿದೇ ಬರ್ತೈತೆ. ಇನ್ನೂ ಒಂದು ಆರ್ಡ್ರ್ ತೋರಿಸ್ತಾಯಿಲ್ಲ, ರೆಸ್ಟೋರೆಂಟು ತೋರಿಸ್ತಲ್ಲ, ಏನೂ ತೋರಿಸ್ತಾ ಇಲ್ಲ. ನೋಡೋಣ, ಇಲ್ಲೇ ವೇಟ್ ಮಾಡ್ತೀನಿ ಶಿವರತ್ತು. ಇನ್ನೇನು ಮಾಡೋದು, ಎಲ್ಲಿ ಇರಿ ರಿಫ್ರೆಶ್, ಗೂಗಲ್ ಮ್ಯಾಪ್ನೂ ರಿಫ್ರೆಶ್ ಮಾಡಬೇಕಲ್ಲ ಅವಾಗವಾಗ. ನೋಡೋಣ, ಆ ಕಡೆ ಹೋದರೆ ನ್ಯೂ ಬೆಲ್ ರೋಡ್ ಕಡೆ ಹೋದರೆ ಸ್ವಲ್ಪ ಔಟ್ ಆಫ್ ಝೋನ್ ಬಂದುಬಿಡುತ್ತೆ. ಇಲ್ಲೇ ಸಂಜಯನಗರ 80 ಫೀಟ್ ರೋಡಲ್ಲೇ ನಿಂತ್ಕೊಂಡು ಬಿಡೋಣ, ಎಲ್ಲಿ ಕೊಡ್ತಾನೆ. ಇವಾಗೆಲ್ಲ ಕಾರ್ನರ್ ಎಕ್ಸ್ಟ್ರೀಮು ಅದು ಯಾವುದೋ ಇದೆ, IDC ಟ್ರಪಲ್ಸ್ ಅಂದ್ರೆ ನಮಗೇನು ಬೀಳ್ತಾನಿಲ್ಲ. ಏನು ಮಾಡೋಕ್ಕಾಗಲ್ಲ. 1-2-3 ಜನ ಇದ್ದಾರೆ ಅಷ್ಟೇ ಹುಡುಗರು ಇಲ್ಲಿ. ನೋಡೋಣ, ಸಿಗ್ತೀನಿ ಮತ್ತೆ ಆಮೇಲೆ. ಸ್ನೇಹಿತರೆ, ಇವಾಗ ಆರ್ಡ್ರ್ ಬಿತ್ತು IDCಯಿಂದ. ಎಲ್ಲಿ ಡ್ರಾಪ್ ಅಂತ ನೋಡಲಿಲ್ಲ. ಎಲ್ಲಿ ಪೆಪೆಲ್ಪೆ ಅಪಾರ್ಟ್ಮೆಂಟ್ ಕಡೆ ಎಲ್ಲ ಕೊಟ್ಬಿಟ್ಟವನೆ. 0614 ನಮ್ಮ ಹೆಸರು, ನಮ್ಮ ಅಡ್ರೆಸ್ಸು ಎಲ್ಲ ಬರೀಬೇಕು, ಫೋನ್ ನಂಬರ್. ಅದು 9051 ಪಿಕಪ್ ಆಯಿತು. ಬರ್ರಿ, ಡ್ರಾಪ್ ಮಾಡಿ. ಯಾವುದಿದ್ದು ಸ್ಟ್ರಲ್ಲಿಂಗ್ ಅಪಾರ್ಟ್ಮೆಂಟ್ ಕಡೆ ಇದೆ. ಸ್ನೇಹಿತರೆ, ಆಟೋ ಮೇಲೆ ಏನು ಲೈನ್ಸ್ ಬರ್ದಾನಂದರೆ ಕಾಣ್ತಿದ್ದೆಲ್ಲ ಗೊತ್ತಿಲ್ಲ ವೀಡಿಯೋದಲ್ಲಿ. ಮನುಷ್ಯನಿಗೆ ಮಣ್ಣಿನ ಮೇಲಾಸೆ, ಮಣ್ಣಿಗೂ ಮನುಷ್ಯನ ಮೇಲಾಸೆ, ಕೊನೆಗೆ ಗೆಲ್ಲೋದು ಮಣ್ಣೆ ಹೊರತು ಮನುಷ್ಯನಲ್ಲ. ಗ್ರೇಟ್. ಇವಾಗ ನಮಗೆ ಆರ್ಡ್ರ್ ಕೊಟ್ಟವನೆ. ಪ್ಲಾಟ್ಫಾರ್ಮ್ ಅವರು 1 ಅಂತ ಹಾಕೋಣ, ಅಣ್ಣ ಬಂಡು. ಇದು ಯಾವುದೋ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನು, ಇದು ಯಾವ್ದು ದಂಡು ರೈಲ್ವೆನೇ ಇದ್ದಾರೆ. ಪ್ಲಾಟ್ಫಾರ್ಮ್ 1 ತಗೊಂಡು ಕಸ್ಟಮರ್ ಫಸ್ಟಿಗೆ ಫೋನ್ ಮಾಡಿಬಿಟ್ಟು ಹೇಳಿದ್ದೀನಿ, ಸರ್ ಎಂಟ್ರೆನ್ಸ್ ಕಡೆನಾ ಮೇನ್ ಗೇಟೇನಾ ಬ್ಯಾಕ್ ಸೈಡ್ ಅಂತ ಹೇಳಿದ್ದೀನಿ. ಬ್ಯಾಕ್ ಸೈಡ್ ಬನ್ನಿ ಅಂತ ಹೇಳಿದ್ದಾರೆ. ಅವ್ರು ಪ್ಲಾಟ್ಫಾರ್ಮ್ 1ಗೆ ಬನ್ನಿ ಅಂತಂದರು. ನಾನು ಬರೋಲ್ಲ, ಒಳಗಡೆ ನೀವೇ ಆಚೆ ಬನ್ನಿ ಅಂತ ಹೇಳಿದ್ದೀನಿ. ಅಲ್ಲಿ ಹೋದ್ಮೇಲೆ ನೋಡೋಣ. ಅಡ್ವಾನ್ಸಾಗಿ ಕಾಲ್ ಮಾಡಿಬಿಟ್ಟಿದ್ದೀನಿ ಬನ್ನಿ ಅಂತ. ಇನ್ನೂ ಇಲ್ಲಿಂದ 1.5-2 ಕಿಲೋಮೀಟ್ರ್ ಹೋಗಬೇಕು. ನೋಡಿದ್ರೆ ಟ್ರಾಫಿಕ್ ಸಿಗ್ನಲ್ಲು, ಬಸ್ಗಳಲ್ಲಿ ಜನ, ರೋಡ್ ಮೇಲೆ ಜನ. ಇರಿ, ಸಿಗ್ತೀನಿ ಮತ್ತೆ. सर पीछे वाले डोर का डाल दिया है आपने. इधर दिखाता है, इधर देखे यहाँ ऐसा आना का देखो. इधर ही मैं अभी इधर हूँ. आप इधर मेन रोड आता है, 2 रोड है ना, 2 गेट है. आप एक गेट है, नंबर 1 गेट आता है. इधर बोलने का नंबर 1 गेट है करके ले लीजिए. ओके. ಬೇರೆಯವರಿಂದ ಬಂದುಬಿಡ್ತಾರೆ, ಕನ್ಫ್ಯೂಷನ್ ಆಗಿಬಿಡುತ್ತೆ ಪಾಪ. ಅವ್ರು ಹೇಳೋಕ್ಕೂ ಆಗ್ತಾಯಿಲ್ಲ, ಏನು ಮಾಡೋದು. ಯಾವುದಣ್ಣ ನನಗೂ ಗೊತ್ತಿಲ್ಲಣ್ಣ. ಗೊತ್ತಿದ್ರೆ ಹೇಳೋದು, ಗೊತ್ತಿಲ್ಲ ಅಂದರೆ ಏನಂತ ಹೇಳೋದು. ಇವಾಗ ಯಾವ ಕಡೆಯಿಂದ ಹೋಗೋದೇ ತಲೆನೋವು ಕಟ್ಬಿಟ್ಟೈತೆ. ಎಲ್ಲಿ ಆರ್ಡ್ರ್ ಕೊಡ್ತಾನೋ ಗೊತ್ತಿಲ್ಲ. ಅಕ್ಕ ಯಾವ ಕಡೆ ಹೋಗ್ತಾರೋ ಅಕ್ಕ, ಫೋನಲ್ಲಿ ಬ್ಯುಸಿ ಆಗಿಬಿಟ್ಟವ್ರೆ. ಬರ್ರಿ, ಸಿಗೋಣ ಮತ್ತೆ. 10 ನಿಮಿಷ ಆಯಿತು ಇಲ್ಲೇ ಡ್ರಾಪ್ ಕೊಡೋಕ್ಕೆ. ಯಪ್ಪ, ಏನು ಆಟೋಗಳಪ್ಪ ರೈಲ್ವೆ ಸ್ಟೇಷನ್ ಹತ್ರ. ದಂಡು ರೈಲ್ವೆ ನಿಲ್ದಾಣ. ಎಲ್ಲಿ ಕೊಟ್ಟ ಅಣ್ಣ ಬಂದು ಆರ್ಡ್ರು? ಸುತ್ತಾಡ್ಕೊಂಡು ಹೋಗ್ಬೇಕಾ ಹೆಂಗೆ? ಇದು ಯಾವುದು ಶಿಜ್ವಾನ ಅಂತೆ, ಶಜ್ವಾನ ಎಲ್ಲಿ ಬಿತ್ತು ಶಜ್ವಾನ? ವಸಂತ ನಗರ್ ಮೇನ್ ರೋಡಾ ಎಲ್ಲಂತ ಗೊತ್ತಿಲ್ವಲ್ಲ. ವಸಂತ ನಗರ್ ಮೇನ್ ರೋಡಿಗೆ ಹೋಗ್ಬೇಕು ಇವಾಗ. ಅಲ್ಲಿಗೆ ಬಿದ್ದೈತೆ ಡ್ರಾಪು. ಸ್ನೇಹಿತರೆ, ಇದು ಯಾವುದೋ ಒಂದು ಹೋಟೆಲ್ ಹತ್ರ ಬಿದ್ದಿರೋದು ಇವಾಗ ಆರ್ಡ್ರು. ಯಾವುದೋ ಹೋಮ್ ಕಿಚನ್ಸ್ ಅನ್ಸುತ್ತೆ, ಯಾವುದಂತ ಗೊತ್ತಿಲ್ಲ. ನೋಡೋಣ ರೀ, ಎಲ್ಲೈತೆ ಇದು ಹೋಟೆಲ್ ಐತಾ ಏನೋ ಮನೆನಾ? ತಪಸ್ ಕಿಚನ್ಸ್ ಅಂತೆ ಯಾವುದು ಇದರಲ್ಲಿ. ಇದು ಬೇರೆ ಫೋಟೋ ಬೇರೆ ಕೇಳ್ತಾವಣಲ್ಲ, ತಪಸ್ ಕಿಚನ್ಸು. ಇಲ್ಲಿ ಎಲ್ಲೈತೆ ಕಿಚನ್ಸು? ಇರಿ ನೋಡ್ತೀನಿ ಸೆಲ್ಫಿ ಕೊಟ್ಟು. ಹಾಂ, ಇದೆ ಅಲ್ಲ, ಕ್ರಿಕೆಟ್ ಆಡ್ತಾ ಇದ್ದಾರೆ ಇಲ್ಲಿ. ಯಾವ ಕಡೆ? ರೈಟಾ ಲೆಫ್ಟಾ? ಎಲ್ಲಿದ್ದೀರಾ ಮೇಡಮ್? ಬರ್ತಾ ಇದ್ದೀರಾ? ಓಕೆ. ಬಂದರು, ಯಾವುದೋ 3rd ಫ್ಲೋರಲ್ಲಿರೋದು ಪಿಕಪ್ಪು. ಅವರೇ ಬಂದುಬಿಟ್ಟು ಕೊಡ್ತಾ ಇದ್ದಾರೆ, ಪರವಾಗಿಲ್ಲ. ಏನ್ರಿ ಕ್ರಿಕೆಟ್ ಆಡ್ತಾಯಿದ್ರೇನೋ? ಚೆನ್ನಾಗಿ ಆಡಿ.
ಎಲ್ಲಿ ಬಂದರು ಮೇಡಮ್ ಅವರು? ಆರ್ಡ್ರ್ 5711 ಮೇಡಮ್ ಕೊಡಿ ಬಿಡಿ. ಓಕೆ ಬಿಡಿ. ರೈಸ್ ಸಬ್ಜಿ ಥಾಲಿ ಇರೋದು ದಕ್ಷ ಕಸ್ಟಮರ್ ಅಡ್ರೆಸ್ಸು. ಇಲ್ಲಿಂದ ಎಷ್ಟು ಕಿಲೋಮೀಟ್ರಪ್ಪ ಅಂದರೆ 6.1. ಯಾವ ಏರಿಯಾಗೆ ಬಿದ್ದೈತೆ ಇದು? ಕಬ್ಬನ್ ಪಾರ್ಕ್ ಆದಮೇಲೆ ಆ ಕಡೆ ಒಳಗಡೆ ಬಿದ್ದುಬಿಟ್ಟೈತೆ. ಹೋಗೋಣ, ಮತ್ತೆ ಸಿಗ್ತೀನಿ ಆಮೇಲೆ. ಓಂ ನಮಃ ಶಿವಾಯ. ಸ್ನೇಹಿತರೆ, ನಮ್ಮ ವಿಧಾನಸೌಧದಲ್ಲಿ ಹತ್ರ ಇದ್ದೀನಿ, ಮುಂದೆ ರೋಡ್ ಮೇಲೆ ಹೋಗ್ತಾ ಇದ್ದೀನಿ. ಹೆಂಗೈತೆ ನೋಡ್ರಿ ವಿಧಾನಸೌಧ, ಏನು ಸೈಕ್ ಹಾಕಂತೈತೆ. ಡಾಕ್ಟರ್ BR ಅಂಬೇಡ್ಕರ್ ನಿಲ್ದಾಣ ಮೆಟ್ರೋ ಸ್ಟೇಷನ್ ಐತೆ ಮುಂದ್ಗಡೆ. ಎಲ್ಲ ಅಂಡರ್ ಪಾಸಲ್ಲೇ ಮಾಡಿಬಿಟ್ಟವ್ರು ಇಲ್ಲಿಂದ. ನೋಡ್ರಿ ಏನು ಸೈಕ್ ಹಾಕಂತಾರೆ. ಆದರೆ ಯಾರು ಜನನೇ ಇಲ್ವಲ್ಲ. ಒಳಗಡೆ ಇದ್ದಾರೆ, ಇಟ್ಟಿಟ್ಟೆ ಕಾಣ್ತಾರೆ ಚಿಕ್ಕದು. ಯಾಕಂದ್ರೆ ತುಂಬ ದೂರ ಐತಲ್ಲ ರೋಡ್ ಬಿಟ್ಟು. ನೋಡೋಕೆ ಇಲ್ಲೇ ಹತ್ರದಿಂದ ಕಾಣ್ತೈತೆ. ಏನು ಕಟ್ಟವ್ರೆ ಎಲ್ಲ ದುಡ್ಡು ಮಾಡ್ಕೊಳ್ಳೋದು ಕಟ್ಕೊಳ್ಳೋದು. ಅದ್ರ ಪಕ್ಕದ ಬಿಲ್ಡಿಂಗ್ ಸಖತ್ತೈತೆ. ಅದು ಮಿನಿ ವಿಧಾನಸೌಧ ಅನ್ಸತ್ತೆ, ಗೊತ್ತಿಲ್ಲ. ಹೆಂಗೈತೆ ನೋಡ್ರಿ. ಏನೋ ಸರ್ಕಾರ ಕೆಲಸ, ದೇವರ ಕೆಲಸ. ಹಂಗಾರೆ ನಾವು ಮಾಡ್ತಾ ಇರೋದು ಯಾವ ಕೆಲಸ? ಬಿಟ್ಟಿ ಕೆಲಸ. ಏನು ಮಾಡೋದು? ನಾನು ಎರಡು ಸರಿ ಮುಂದೆ ಅಲ್ಲಿ ನಿಂತ್ಕೊಂಡು ಎರಡು ಸರಿ ಅಷ್ಟೇ ಫೋಟೋ ಓಡಿಸ್ಕೊಂಡಿರೋದು. ಇದವರು ಬೆಂಗಳೂರು ಬಂದುಬಿಟ್ಟು ಇಷ್ಟು ವರ್ಷ ಆದ್ರೂ ಅದೇನೋ ಗೊತ್ತಿಲ್ಲ ನಮಗೆ. ಫೋಟೋ ಹೊಡ್ಕೊಳ್ಳೋದಂದ್ರೇ ಇಂಟ್ರೆಸ್ಟ್ ಹೋಗ್ಬಿಟ್ಟೈತಿ. ಇವಾಗ ಮುಂಚೆ ಇತ್ತು ಒಂದು ಟೈಮಲ್ಲಿ, ಇವಾಗೇನಿಲ್ಲ, ಬರೀ ದುಡ್ಡು ಮಾಡಬೇಕಷ್ಟೇ. ಸ್ನೇಹಿತರೆ, ಇಲ್ಲಿ ಬಂದಿದ್ದೀನಿ, ಇನ್ನೂ ಪೇಮೆಂಟ್ ಆಗ್ತಾಯಿಲ್ಲ. ಇನ್ನೂ ಎಷ್ಟೊತ್ತು ಮಾಡ್ತಾರೆ ಯಾರು ಗೊತ್ತು. ಆಗಿದೆಯಾ? ಅವ್ರ ಮೇಡಮ್ ಅವ್ರು ಇನ್ನೂ ಕೇಳ್ತವ್ರೆ ಫೋನ್ ಹಚ್ಚಿ. ಅಪ್ಪ ದೇವ್ರೆ, ಏನು ಮಾಡ್ತಾರಪ್ಪ. ಆಗಿದೆ, ಇರಿ ಒಂದು ನಿಮಿಷ ನೋಡೋಣ ಆಗಿದೆಯಲ್ಲ ಅಂತ. 183 ಆಗೋ. ಇರಿ ರಿಫ್ರೆಶ್ ಮಾಡಿಬಿಡೋಣ ಫಸ್ಟು, ಆಮೇಲೆ ಆಗಿಲ್ಲ ಅಂದರೆ ತಲೆನೋವು ಇರಲ್ವಲ್ಲ. ಇನ್ನೂ ಆಗಿಲ್ಲ ಮೇಡಮ್, ಇನ್ನೂ ಆಗಿಲ್ಲ. अभी तक नहीं हुआ मैडम पेमेंट? हाँ हो गया अभी हो गया. ನನ್ನ ಮಗಂದು ಇಲ್ಲ ಅಂತ ಅಂದಾಗ ಅವಾಗ ಆಗಿರುತ್ತೆ ಅಮೌಂಟು. ಎಷ್ಟು ರೂಪಾಯಿ ಕೊಟ್ಟಿದೆ ಇದಕ್ಕೆ? 62 ರೂಪಾಯಿ. ರಿಟರ್ನು 12 ರೂಪಾಯಿ ಐತೆ. ಇವಾಗ ನಾನು ಇರೋದು ಲಾಲ್ಬಾಗ್ ರೋಡ್ ಹತ್ರ ಇದ್ದೀನಿ. ಯಾವ ಸೈಡಿಂದ ಹೋಗೋದೇ ಗೊತ್ತಾಗ್ತಲ್ಲ ನನಗೆ. ಇರಿ ಮ್ಯಾಪ್ ಹಾಕಿಬಿಡೋಣ. ರಿಟರ್ನ್ ಬೇರೆ 12 ರೂಪಾಯಿ ಐತೆ. ಇರಿ ನೋಡೋಣ, ಮ್ಯಾಪ್ ಹಾಕಿಬಿಡೋಣ ಯಾವುದಾದ್ರೂ ಒಂದು. ನಮ್ಮ RT ನಗರ ಕಡೆನೋ ಮೇನ್ ರೋಡ್ ಸಿಕ್ಕಿದ್ರೆ ಸಾಕು. ಯಾವ್ದು ಹಾಕೋಣ? ನಮ್ಮ ರೂಟ್ ಇದಲ್ವಾ, ಮೇಕ್ರಿ ಸರ್ಕಲ್ ಹಾಕಿಬಿಡೋಣ. ಮೇಕ್ರಿ ಸರ್ಕಲ್ ಇಲ್ಲಿಂದ 7 ಕಿಲೋಮೀಟ್ರ್ ಐತೆ. ಬಡಿ ನಮ್ಮನ್ನ ಯಾಕೆ ಹೌದು 7 ಕಿಲೋಮೀಟ್ರ್ ಹೋಗ್ಬೇಕು ನಾನು. ಬಾ ಇವಾಗ ಯಾವ ಕಡೆ ಹೋಗೋದ ಅಂತಂದರೆ ಗೊತ್ತಾಗ್ತಿಲ್ಲ. ಈ ಕಡೆ ಹೋಗೋದಾ, ಯಾವ ಸೈಡ್ ಹೋಗೋದು? ಇರಿ, ಈ ಕಡೆ ಹೋಗೋದು ಅನಿಸುತ್ತೆ, ನನಗೇನು ಗೊತ್ತಿಲ್ಲ. ಇವಾಗ ಯಾವ ಕಡೆಯಿಂದ ಬಂದಿದ್ದೀನಿ ತಾನೇ ಕನ್ಫ್ಯೂಷನ್ ಆಗಿಬಿಟ್ಟೈತೆ. ಹಿಂಗೆ ಹೋಗೋಣ. ಯಪ್ಪ ದೇವ್ರೇ, ಯಾವ ಕಡೆ ಹೋಗ್ತಾಯಿದ್ದೀನಿ ನಾನು? ರಾಂಗ್ ರೂಟ್ ಹಿಡಿದೆ ನಾನು. ಅಲ್ಲ ನನ್ನ ಮಗಂದು ಇಲ್ಲಿ ಹಿಂಗೆ ಹೋದರೆ 7 ಕಿಲೋಮೀಟ್ರಾ? ಹಿಂಗೆ ಹೋದರೆ ಎಲ್ಲ ಅಷ್ಟೇ ಐತೆ. ಬರ್ರಿ ಮತ್ತೆ ಹಿಂಗೆ ಹೋಗೋಣ. ಇವಾಗ ಏನು ಮಾಡೋಕ್ಕಾಗಲ್ಲ, ಸಿಗುವ ಮತ್ತೆ. ಸ್ನೇಹಿತರೆ, ಇವಾಗ ಕಬ್ಬನ್ ಪಾರ್ಕ್ ಒಳಗಡೆ ಹೋಗ್ತಾ ಇದ್ದೀನಿ. ಯಾರ್ಯಾರು ಪೊದ್ಯದಲ್ಲಿ ಇರ್ತಾರೋ ಯಾರಿಗೂ ಗೊತ್ತು, ಹೇಳೋಕ್ಕಾಗಲ್ಲ. ಇದು ಮೇನ್ ರೋಡ್ ಅಲ್ವಾ, ಕಾಣಲ್ಲ. ಆ ಸೈಡ್ ಇನ್ನೊಂದು ಪಾರ್ಕ್ ಇದೆಯಲ್ಲ, ಆ ಕಡೆ. ಈ ಕಡೆ ಜಾಸ್ತಿ ಫ್ಯಾಮ್ಲಿ ಅವರು ಇವರೇ ಬರೋದು. ಯಾಕಂದ್ರೆ ದೇವಸ್ಥಾನ ಅದು ಇದು ಇದೆಯಲ್ಲ, ಅದಕ್ಕೆ ಪ್ರಸಾದ ಅನಿಸ್ತವ್ರೆ ನೋಡ್ರಿ. ಅಲ್ಲಿ ಐತೆ ನೋಡ್ರಿ ಜಾಗ. ಓಹೋ ಈ ವಿಡಿಯೋದಲ್ಲಿ ನಿಮಗೆ ಏನೂ ಕಾಣಲ್ಲ, ನನ್ನ ಕಣ್ಣಿಗೆ ಮಾತ್ರ ಕಾಣ್ತೈತೆ. ಒಬ್ಬ ಪಾರ್ಕಲ್ಲಿ ಏನು ಆರಾಮಾಗಿ ಜಾಲಿಯಾಗಿ ಕುತ್ಕೊಂಡು ಬಿಟ್ಟವ್ರಪ್ಪ. ಏನಿಲ್ಲ ಪಾರ್ಕಲ್ಲಿ ಹೇಳೋರಿಲ್ಲ ಕೇಳೋರಿಲ್ವ, ಹೆಂಗೆ ನೋಡ್ರಿ. ಅದ್ರ ಒಳಗಡೆ ಒಂದು ವಿಡಿಯೋ ಮಾಡ್ಕೋಬೇಕು, ಯಾಕಂದ್ರೆ ಪಬ್ಲಿಕ್ಕು ಬೇಡ. ಅವ್ರ ಪರ್ಸನಲ್ ವಿಷಯ ನಮಗೆ ಎದಕ್ಕೆ ಬೇಕು? ನಮಗೊಂದು ಹುಡುಗಿ ಇಲ್ಲ, ಅವ್ರಿಗಿದ್ದಾರೆ, ಅವ್ರು ಅನುಭವಿಸ್ತವ್ರೆ. ನಮ್ಮ ಮನೆಗೆ ನಮ್ಗೆ ಯಾವುದೂ ಇಲ್ಲ, ನಮ್ಗೆ ಬೀಳೋದಿಲ್ಲ ಅಂತ ಗೊತ್ತು ತುಂಬ ಚೆನ್ನಾಗಿ ನಮ್ಮ ಮೊಸಡಿಗಳಿಗೆ.
ಏನು ಮಾಡೋದು, ದೇವ್ರು ಅಂದ ಅಂತ ಕೊತ್ಬಿಟ್ಟವನೆ. ಎಲ್ಲರೂ ಹುಡುಗಿಯರು ಅನ್ಕೋದು ಹಿಂಗೆ ಇದ್ದಾರೆ ಬಿಡು ಇದ್ದಾರೆ ಅನ್ಕೊಂಡೆ ಸಿಂಗಲಾಗಿ ಉಳಿತಾ ಇದ್ದೀವಿ ನಾವು. ನಮ್ಮ ಬದುಕು ಈ ರೀತಿ ಆಗತ್ತಂತ ನಾವು ಅಂದ್ಕೊಂಡಿರಲಿಲ್ಲ. ಓಹೋ ಅಣ್ಣ ಕೈ ಹಿಡ್ಕೊಂಡು ಹೋಗ್ತಾವಣೆ, ಪರವಾಗಿಲ್ಲ, ಹೋಗೋಣ. ಅವಂಗಾದ್ರೂ ಅದೃಷ್ಟ ಐತೆ. ನಾವು ಗಾಡಿ ಮೇಲೆ ಹಿಂದೆ ಹುಡುಗಿನ ಕುಣಿಸ್ಕೊಂಡು ಹೋಗ್ತೀವಿ ಅಂತ ಅಂದ್ಕೊಂಡ್ರೆ ನೋಡಿದ್ರೆ ನಾವು ಸ್ವಿಗ್ಗಿ ಬ್ಯಾಗ್ ಕಟ್ಕೊಂಡು, ಝೊಮ್ಯಾಟೊ ಬ್ಯಾಗ್ ಕಟ್ಕೊಂಡು, ಡೆಲಿವರಿ ಬ್ಯಾಗ್ ಕಟ್ಕೊಂಡು ಹೋಗ್ತಾಯಿದ್ವಿ. ಇದು ನಮ್ಮ ಹಣೆ ಬರಹ. ಏನು ಮಾಡೋದು? ಓಹೋ ಈ ಕಡೆ ಎಲ್ಲ ದೊಡ್ಡ ಜನ ಕೂತ್ಕೊಂಡವ್ರು, ದೊಡ್ಡವರು, ಹಿರಿಯರು. ಪಾರ್ಕಲ್ಲಿ ಏನಿದೆ ನಮ್ಮ ತಾಯಿನೇ ಗೊತ್ತಿಲ್ಲ. ನಾನು ಒಮ್ಮೆ ಒಂದು ಸರಿ ಅಷ್ಟೇ, ಅದು ಏನೋ ಮೇನ್ ರೋಡಿಂದ ನಡ್ಕೊಂಡು ಹೋಗಿದ್ದೀನಿ ಅಷ್ಟೇ. ಒಳಗಡೆ ಪಾರ್ಕ್ ಒಳಗಡೆ ಅಂತಲೂ ಹೋಗಿಲ್ಲ ನಾನು ಇದುವರೆಗೂ. ಒಂದು ಸರಿ ಆದರೂ ಹೋಗ್ಬೇಕು ಕಬ್ಬನ್ ಪಾರ್ಕ್ ಒಳಗಡೆ, ಗಾರ್ಡನ್ ಅದು ಇದು ಅಂತ ಅಂದ್ಕೊಂಡು. ಓಹೋ ಎಲ್ಲಿ ಬೇಕಾದ್ರೂ ಕೂತ್ಕೋಬೋದಾ? ಪರವಾಗಿಲ್ಲಲ್ಲ. ಫ್ಯಾಮ್ಲೀಸ್ ಇರ್ತಾರೆ, ಹುಡುಗರು, ಕಾಲೇಜ್ ಹುಡುಗರು, ಹುಡುಗಿಯರು. ಇರಪ್ಪ ನಮ್ಮ ಮನೆಗೆ, ಅವ್ರನ್ನ ನೋಡ್ಕೊಂಡು ನಮ್ಮ ಮನೆಗೆ ನಾನು ಬೇರೆ ಲೊಕೇಶನ್ಗೆ ಹೋಗ್ತಾಯಿದ್ದೀನಿ. ಕನ್ಫ್ಯೂಸ್ ಆಗಿಬಿಟ್ಟು ಮತ್ತೆ ವಿಧಾನಸೌಧ ಕಡೆ ಬಂದುಬಿಟ್ಟೆ ನಾನು. ಅವಾಗ ತಾನೇ ಹೋದೆ, ಮತ್ತೆ ವಿಧಾನಸೌಧ ರೋಡಿಗೆ ಬಂದುಬಿಟ್ಟಿದ್ದೀನಿ. ಟಾಟಾ ಬಾಬಾ, ಎಂಜಾಯ್ಮೆಂಟ್. ಕಬ್ಬನ್ ಪಾರ್ಕಲ್ಲಿ ಇರೋರಿಗೆಲ್ಲರೂ ಆಲ್ ದ ಬೆಸ್ಟ್. ಬೇಗ ಮದುವೆ ಮಾಡ್ಕೊಂಡು ಸಂಸಾರ ಸ್ಟಾರ್ಟ್ ಮಾಡಿರಿ. ನಮ್ದಂದ್ರೂ ಇದ್ದಿದ್ದೆ. ಮತ್ತೆ ವಿಧಾನಸೌಧಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಾವು ವಿಧಾನಸೌಧನ ಸೇಲ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಯಾರು ತೊಗೋತಾರಾ? ಸುಮ್ಮನೆ ಕಾಮಿಡಿ ಅಂದಿದ್ದು, ಆಮೇಲೆ ಅದನ್ನು ಸೀರಿಯಸ್ಸಾಗಿ ತಿಳ್ಕೊಂಡ್ಬಿಟ್ಟು ಟ್ರೋಲ್ ಗೀಲ್ ಮಾಡಿಬಿಟ್ರಪ್ಪ. ಹಾಂ, ಇಲ್ಲಿದು ಸಕ್ಕತ್ತಾಗಿ ಕಾಣುತ್ತೆ ನೋಡ್ರಿ ವಿಧಾನಸೌಧ. ಅವ್ರು ಕಾಣಲಿ, ನಾವು ಹೋಗೋಣ. ಸ್ನೇಹಿತರೆ, ಟೈಮಿಂಗ್ಸು 2:30 ಗಂಟೆ ಆಗಿದೆ. ಆರ್ಡ್ರ್ ಆಗಿರೋದು ಓನ್ಲಿ 10-11 ಆಗಿದೆ ಅಷ್ಟೇ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ಕೆಲಸ ಮಾಡೋಕ್ಕೆ. ಈ ಬಿಸಿಲಿಗೆ, ಈ ವೆದರ್ಗೋ ಏನೋ ಗೊತ್ತಿಲ್ಲ. ಚೂರು ಯಾಕೋ ಹೆಲ್ತು ಸರಿ ಇಲ್ಲ. ಅದು ಮಧ್ಯಾಹ್ನ ಬೆಳಗ್ಗೆಯಿಂದ ಕೆಲಸ ಮಾಡಿದ್ರೆ ಏನು ಅನಿಸಲ್ಲ. ಚೂರು ರೆಸ್ಟ್ ಮಾಡ್ಕೊಂಡು ಬಂದರೆ ಒಂಥರ ಅನಿಸ್ಬಿಡುತ್ತೆ. ಅದಕ್ಕೆ ಡ್ಯೂಟಿನ ಆಫ್ ಮಾಡಿದೆ. ಒಂದು 500-600 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇರೋಣ, ನಾನು ಲೆಫ್ಟಿಗೆ ಹೋಗ್ಬೇಕು. ಮಕ್ಕಳ ಲೆಫ್ಟಿಗೆ ಹೋಗಕ್ಕೆ ಬಿಡಾಕ್ರೋ ನನ್ನ. ಅವ್ನು ಹಿಡಿಯೋದ ಯಾರು ಸಾಯ್ತಾರೋ ಅವ್ನು ಹಿಡಿಯೋದಂತ. ಏನು ಒಂದು ಸೆಕೆಂಡ್ ಎತ್ಕೊಂಡ್ರೆ ಹೋಗ್ತಿದ್ನಪ್ಪ. ಸಾರಿ ಸ್ನೇಹಿತರೆ, ಪೂರ್ತಿ ಕೆಲಸ ಮಾಡೋಕ್ಕಾಗಿಲ್ಲ. ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇವತ್ತು ಅರ್ನಿಂಗ್ಸು ಅದು ತಣ್ಣದು ಆರ್ಡರ್ ಹೊಡೆದೀನಿ. 500 ಚಿಲ್ಲರೆ ಅರ್ನಿಂಗ್ಸ್ ಆಗಿರೋದು ಅಷ್ಟೇ. ಟೈಮಿಂಗ್ಸ್ ನೋಡಿದ್ರೆ ಎಷ್ಟಪ್ಪ ಆಗಿದೆ ಅಂದರೆ 2:44 ಗಂಟೆ ಆಗಿದೆ. ಯಾಕೋ ಕೆಲಸ ಮಾಡೋಕ್ಕೆ ಮೂಡಿಲ್ಲ ಅಂತ ಮನೆ ಕಡೆ ಹೋಗ್ತಾಯಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಾಳೆಯಿಂದ ಕರೆಕ್ಟಾಗಿ ಕೆಲಸ ಮಾಡ್ತೀನಿ. ಅದು ಯಾರು ದೃಷ್ಟಿ ಬೀಳ್ತೈತೆ ಗೊತ್ತಿಲ್ಲ. ದಯವಿಟ್ಟು ಯಾರಾದರೂ ಅಲ್ಲೇ ಎಲ್ಲಿ ಕೂತ್ಕೊಂಡು ವೀಡಿಯೋ ಮಾಡ್ತಿರಲ್ಲ, ಸೊ ಬಾಸಿಗೆ ಯಾವುದೋ ದೃಷ್ಟಿ ಬೀಳದೆ ಅಂತ ದೇವ್ರ ಹತ್ರ ಕೇಳ್ಕೊಳ್ಳಿ. ಕೆಲಸ ಮಾಡ್ತೀನಿ ಕರೆಕ್ಟಾಗಿ ಅಂತ ಅಂದ್ಕೊಂಡು ದೃಷ್ಟಿ ತೆಗಿರ್ಚೂರು. ಯಾರಾದರೂ ಹುಡುಗರು, ಹೆಣ್ಮಕ್ಳು ನೋಡ್ತಾರೆ ನನ್ನ ವೀಡಿಯೋ. ಹೆಣ್ಮಕ್ಳು ಯಾರು ನೋಡ್ತಾರೋ? ಗಂಡು ಮಕ್ಕಳು ಸರಿಯಾಗಿ ವೀಡಿಯೋ ನೋಡಲ್ಲ ಅಂತ, ಏನು ಹೆಣ್ಮಕ್ಳು ಅಂತ ನಾವು ಹಿಡಿಯೋ. ನಂದು ನೋಡಿ ಬುದ್ಧಿಶಕ್ತಿ ಎಲ್ಲಿರ್ಬೇಕು ನಂದು. ಪರವಾಗಿಲ್ಲ, ನನ್ನ ದೃಷ್ಟಿ ಎಷ್ಟು ತೆಗಿರಪ್ಪ. ಯಾರಾದರೂ ದೇವಸ್ಥಾನಕ್ಕೆ, ನಮ್ಮ ದೇವ್ರ ಮ್ಯಾಗ ಭಾಳ ನಂಬಿಕೆ ಇಲ್ಲ, ಆದರೂ ಹೇಳತ್ತೀವಿ ಸ್ವಲ್ಪ ದೃಷ್ಟಿಗಿಷ್ಟಿ ತೆಗೀರಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀವಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ, ಬಾಯ್.